ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಗೆ ಕೊನೆಗೂ ಶಿವಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿವಣ್ಣನ ಎದುರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ್ದ ಕಮಲ್ ಹಾಸನ್, ಕಮಲ್ ಮಾತಿಗೆ ಸಮರ್ಥನೆ ನೀಡುವಂತೆ ನಡೆದುಕೊಂಡಿದ್ದ ಶಿವಣ್ಣ. ಶಿವಣ್ಣ ಎದುರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ್ರು ಕಮಲ್ ಹಾಸನ್ ಅವರು. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ತಮಿಳಿನಿಂದಲೇ ಕನ್ನಡ ಬಂದಿರೋದು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಇದೀಗ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಕೂಡ ಬೆಂಕಿಯ ಜ್ವಾಲೆ ಹೊತ್ತಿ ಉರಿತಾ ಇದೆ. ಕ್ಷಮೆ ಕೇಳದ ಕಮಲ್ ಉದ್ದಟತನವನ್ನ ಮೆರಿತಾ ಇದ್ದಾರೆ. ಒಂದು ಕಡೆ ಶಿವಣ್ಣ ಎಲ್ಲಿಯೂ ಕೂಡ ಈ ಒಂದು ವಿವಾದಾತ್ಮಕ ಹೇಳಿಕೆಗೆ ರಿಯಾಕ್ಷನ್ ಅನ್ನ ಕೊಟ್ಟಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಶಿವಣ್ಣ ಅವರು ಈ ಒಂದು ಮಾತಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಮಲ್ ಮಾತಿಗೆ ಸಮರ್ಥನೆ ನೀಡುವಂತೆ ನಡೆದುಕೊಂಡಿದ್ದ ಶಿವಣ್ಣ. ಹೀಗಾಗಿ ಕರ್ನಾಟಕದಲ್ಲಿ ಬಿರುಗಾಳಿ ಎದ್ದಿತ್ತು. ಕೊನೆಗೂ ನಟ ಶಿವರಾಜ್ ಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಕಮಲ್ ಹಾಸನ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳಲ್ಲ, ಭಾಷೆ ಮಾತನಾಡ್ತಿದ್ದಾರೆ ಅಂದಾಗ ನಾನು ಕೈ ತಟ್ಟಿದ್ದು ನಿಜ. ಆ ಒಂದು ಶಬ್ದದಲ್ಲಿ, ಆ ಒಂದು ಚಪ್ಪಾಳೆ ಸೌಂಡಲ್ಲಿ ನನಗೆ ಕೇಳಿಸ್ತಿಲ್ಲ ಅವ್ರೇನಂದ್ರು ಅಂತ ಅನ್ನೋ ನಿಟ್ಟಿನಲ್ಲಿ ಶಿವಣ್ಣ ಅವರು ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಕನ್ನಡದ ಅಭಿಮಾನದ ಬಗ್ಗೆ ಎಲ್ಲರಿಗೂ ಮಾತನಾಡಿದ್ದಾರೆ. ಕನ್ನಡ ಅಭಿಮಾನ ಏನು ಅನ್ನೋದು ನನಗೂ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ಶಿವರಾಜ್ ಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಕನ್ನಡದ ಭಾಷೆ ಅಸ್ಮಿತೆಯ ಉಳಿವಿಗೆ ಸರ್ಕಾರ ಟಫ್ ರೂಲ್ಸ್ ಅನ್ನು ಕೂಡ ನೀಡಿರುವಂಥದ್ದು. ಇನ್ನು ಕಠಿಣ ಕಾನೂನು ಜಾರಿಗೆ ತರಲು ಮುಂದಾಗಿದ್ದಾರೆ ಸರ್ಕಾರ. For Canada is my first option, no doubt about it. And I have been always for. This is not the first time. Any time for Canada, you can take the record and see what Shivanna has done for Canada. Nobody can deny that, and 100%. And that day I went for the function. That's all. And your family is biggest contributor to the Canada. No doubt about it. And one more thing is, when Kamal Hassan sir came here, came for this one, they could have asked on that day. ಕನ್ನಡದಲ್ಲಿ ಅದೇ ಅವರು ಕಮಲ್ ಹಾಸನ್ ಬಂದಾಗ ಕೇಳ್ಬೋದಾಗಿತ್ತು. ಅದು ಅವ್ರನ್ನ ಕೇಳಬೇಕಾಗಿತ್ತು ಇನ್ನೇನಿಲ್ಲ. ದೇ ಕ್ಯಾನ್ ಮೇಕ್ ನೋ ಪ್ರಾಬ್ಲಮ್. ಐ ಆಮ್ ನಾಟ್ ಬಾದರ್ಡ್ ಬಿಕಾಸ್ ಐ ಆಮ್ ಗುಡ್ ಅಟ್ ಮೈ ಹಾರ್ಟ್. ಐ ಹ್ಯಾವ್ ಗಾಟ್ ಕಂಪ್ಲೀಟ್ ಹಾರ್ಟ್ ಬಿಕಾಸ್ ಐ ಆಮ್ ಫಾರ್ ಆರ್ಟ್. ಬಿಕಾಸ್ ವಿ ಹ್ಯಾವ್ ಬೀನ್ ಇನ್ ದ ಆರ್ಟ್ ಅಂಡ್ ಆಲ್ ದ ಲ್ಯಾಂಗ್ವೇಜಸ್ ಆರ್ ಇಂಪಾರ್ಟೆಂಟ್ ಫಾರ್ ಮಿ. Okay, but when it comes as a mother tongue, Kannada is the first priority. No doubt about it. Okay, I have been told already. I have told even in the last time when I went for award function, I told that I can give my life for Kannada. Okay, and whenever the issue comes, basically for Karnataka, I am the first person to be there. See, it's what, because I should not tell that. He's a senior actor, and I am the biggest fan of him. And what is supposed to be told or not, that is his wish, and what they want to get from him, that is the media wish. Okay, and media should be there. But I am saying, it's for me, the Kannada is the first. For Kannada is my first option. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಗೆ ಕೊನೆಗೂ ಶಿವರಾಜ್ ಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಇನ್ನು ರಾಜ್ಯದೆಲ್ಲೆಡೆ ಈಗಾಗಲೇ ಬಿರುಗಾಳಿ ಎದ್ದಿರುವಂಥದ್ದು ಈ ಒಂದು ವಿವಾದಾತ್ಮಕ ಹೇಳಿಕೆ. ಇಷ್ಟು ದಿನ ಸುಮ್ಮನಿದ್ದು ಶಿವರಾಜ್ ಕುಮಾರ್ ಅವರು ಈಗ ಯಾಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂಥದ್ದು ಅಂತ? ಕಾರ್ತಿಕ್, ಈಗಾಗಲೇ ನಾವು ಗಮನಿಸೋದಾದ್ರೆ ಈ ಹಿಂದೆ ಕೂಡ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರ ಹೇಳಿಕೆ ಕುರಿತು ಮಾತನಾಡಿದ್ರು ಒಂದು ವೇದಿಕೆ ಮೇಲೆ. ಆದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ರೀತಿನಲ್ಲಿ ಅವ್ರು ಹೇಳಿದ್ರು, ಯಾಕೆ ಈ ವಿಷಯನ ಅಷ್ಟು ನಾವು ಡ್ರ್ಯಾಗ್ ಮಾಡ್ಬೇಕು, ಈ ವಿಚಾರನ ಇಲ್ಲಿಗೆ ಬಿಟ್ಟು ಬಿಡೋಣ ಅನ್ನುವಂಥದ್ದನ್ನ ಅವರು ಅಲ್ಲಿ ಹೇಳಿದ್ರು. ಆದ್ರೆ ಇದಾದ್ಮೇಲೆ ಇವತ್ತು ತಗ್ ಲೈಫ್ ಆ ಒಂದು ಸಿನಿಮಾ ಏನಿದೆ ಆ ಕುರಿತು ಇರಬಹುದು, ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳು ಏನು ಕಮಲ್ ಹಾಸನ್ ಅವ್ರ ಪರವಾಗಿ ಬರ್ತಾ ಇದೆ, ದೊಡ್ಡ ಮನೆ ಮಗ ಏನಿದ್ದಾರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಮಲ್ ಅವರಿಗೆ ಅನ್ನುವಂತ ಒಂದು ಹೇಳಿಕೆ, ಆಕ್ರೋಶ ಎಲ್ಲವೂ ಸಹ ಬರ್ತಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ನಡೆದಂತಹ ಒಂದು ಸುದ್ದಿಗೋಷ್ಠಿ, ಕಣ್ಣಪ್ಪ ಚಿತ್ರದ ಸುದ್ದಿಗೋಷ್ಠಿಯಲ್ಲೂ ಸಹ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆ ಕುರಿತು ಮಾತನಾಡೋದಕ್ಕೆ ಹಿಂಜರಿತಾರೆ. ನಾನು ಪ್ರತಿಕ್ರಿಯಿಸುವುದಿಲ್ಲ ಅನ್ನುವಂತಹ ಮಾತು ಅವರಲ್ಲಿರುವಂತದ್ದು. ಆದ್ರೆ ಇವತ್ತು ಸಂಜೆ ನಡೆದಂತಹ ಅರಮನೆ ಮೈದಾನದಲ್ಲಿ ನಡೆದಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರು ಅನಿವಾರ್ಯದಿಂದ ಅವರು ಒಂದು ಬೈಟ್ ಕೊಡ್ಲೇಬೇಕಾಯ್ತು. ಸೊ ಹೀಗಾಗಿ ಒಂದು ರಿಯಾಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಚಪ್ಪಾಳೆ ತಟ್ಟಿದ್ದು ನಿಜ, ಆದ್ರೆ ಅವರು ಮಾತಾಡುವಂತಹ ರೀತಿ ಇರ್ಬೋದು ಅಥವಾ ಮಾತಾಡಿದ್ದು ಏನ್ ಮಾತಾಡಿದ್ರು ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಅನ್ನುವಂಥದ್ದು ಅವರು ಕ್ಲಾರಿಟಿ ಕೊಟ್ಟಿರುವಂತದ್ದು. ಜೊತೆಗೆ ವಿಡಿಯೋ ಎಡಿಟ್ ಮಾಡುವಂಥದ್ದು ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಕುರಿತು ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುವಂತದ್ದು ಇರ್ಬೋದು, ನಾನು ಅದರ ಬಗ್ಗೆ ಬಾದರ್ ಮಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ಮಾತು ಕೂಡ ಅವ್ರು ಹೇಳಿದ್ದಾರೆ. ಒಂದು ರೀತಿನಲ್ಲಿ ಕಮಲ್ ಅವರ ಅಭಿಮಾನಿ ನಾನು, ಹೌದು, ಹಾಗಂತ ನಾನು ಯಾರನ್ನು ಸಮರ್ಥನೆ
ಮಾಡ್ತಿಲ್ಲ ಇಲ್ಲಿ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ವಿವಾದಾತ್ಮಕ ಹೇಳಿಕೆ ಏನಿದೆ, ಜೊತೆಗೆ ತಗ್ ಲೈಫ್ ಸಿನಿಮಾಗೆ ಯಾವ ರೀತಿ ಬ್ಯಾನ್ ಬಿಸಿ ಮುಟ್ಟುತ್ತಾ ಇದೆ, ಇದರ ಜೊತೆಗೆ ಸೇರಿದಂತೆ ಕ್ಷಮೆ ಕೇಳೋದು ಬೇಡ ಅನ್ನುವಂಥದ್ದು ಬಿಟ್ಟಿದ್ದು ಅವರಿಗೆ, ಕ್ಷಮೆ ಕೇಳು ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ, ಅವರ ಅಭಿಮಾನಿ ಅಷ್ಟೇ ಅನ್ನುವಂಥದ್ದು ಸ್ಪಷ್ಟನೆಯನ್ನ ಮಾಧ್ಯಮದವರಿಗೆ ಜೊತೆಗೆ ಕನ್ನಡ ಜನತೆಗೆ ಕೊಟ್ಟಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.